ಆತ್ಮೀಯ ರೈತ ಬಂದವರೇ ನಮಸ್ಕಾರ. ನಾನು ನಿಮ್ಮ ರೇಷ್ಮೆ ಸಿರಿ ವಿಜಯ್ ಮಾತಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನಮ್ಮ ತೋಟ. ಇದು ಆ್ಯಕ್ಚುಲಿ ಇದು ಅರ್ಧ ಅಡಿ ಚಿಗುರು ಒಂದಡಿ ಚಿಗುರಲ್ಲಿ ನಾನು ಸ್ಪ್ರೇ ಮಾಡಬೇಕಿತ್ತು, ಕಾರಣಾಂತರ ನಾನು ಮಾಡಿಲ್ಲ. ಸೊ ಇವತ್ತು ಫ್ರೀ ಇದೆ. ಇವತ್ತು ನೋಡಿ ನಮ್ಮ ಪ್ರಾಡಕ್ಟನ್ನು, ನಮ್ಮ ರೇಷ್ಮೆ ಸಿರಿ ಉತ್ಪನ್ನಗಳನ್ನು ನಾವು ಸ್ಪ್ರೇಯನ್ನು ಕೊಟ್ಟಿದ್ದೀವಿ. ನೋಡಿ ಯಾವ ಥರ ಒಂದು ಸ್ಪ್ರೇ ಮಾಡ್ತಾಯಿದ್ದೀವಿ. ಸೊ ಒಂದು ಟ್ಯೂಬನ್ನು 3 ಕ್ಯಾನ್ಗೆ ಯೂಸ್ ಮಾಡ್ಕೊಳ್ಳಿ. ಅಂದರೆ ಮ್ಯಾಕ್ಸಿಮಮ್ 60 ಲೀಟ್ರಿಗೆ. ರೋಗ ಜಾಸ್ತಿ ಇದ್ದರೆ ನೋಡ್ಕೊಳ್ಳಿ. ಸೊ ಎಲ್ಲ ಭಾಗದವ್ರಿಗೂ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ. ಎಲ್ಲ ಕಡೆ ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ. ಸೊ ರಿಸಲ್ಟ್ಗಳನ್ನ ಅಪ್ಡೇಟ್ ಮಾಡ್ತೀವಿ, ಒಂದೊಂದೇ ವೀಡಿಯೋಗಳು ಅಪ್ಡೇಟ್ ಮಾಡ್ತೀವಿ. ನೋಡಿ, ಇದನ್ನು ಈ ವಿಡಿಯೋ ನಿಮಗೆ ಒಂದು 2 or 3 ಡೇಸು ಬಿಟ್ಟು 4 ಡೇಸ್ ಬಿಟ್ಟು ನಿಮಗೆ ಒಂದು ಅಪ್ಡೇಟ್ ಮಾಡ್ತೀವಿ, ಯಾವ ಥರ ಚೇಂಜಸ್ ಆಗಿದೆ ಅಂತ. ನೋಡಿ, ಇದೇ ಲೊಕೇಶನಲ್ಲೇ ಒಂದು ವೀಡಿಯೋ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಾನು ಬೇಗ ಮಾಡಬೇಕಿತ್ತು, ಕಾರಣಾಂತರದಿಂದ ಹೇಳಿದ್ನಲ್ವ. ಸೊ ಸ್ವಲ್ಪ ಮಾಡಲಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ, ಫ್ರೀ ಇದ್ದೆ. ಸೊ ನೋಡಿ ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ ಅಂತ ಮುಂದೆ ನೋಡ್ತೀರಾ. ಈ ಥರ ಸ್ಪ್ರೇ ಮಾಡಿ 1 ಟ್ಯೂಬನ್ನು 3 ಕ್ಯಾನ್ಗೆ ಹಾಕ್ಕೊಳ್ಳಿ. ಎಲ್ಲ ರೇಷ್ಮೆ ರೈತರು ಎಲ್ಲ ಕಡೆ ನುಸಿ ರೋಗ, ಗಂಟು ರೋಗ ಅಥವಾ ಸುಳಿ ರೋಗ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ದಯವಿಟ್ಟು ಕೆಮಿಕಲನ್ನು ಬಳಕೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಮ್ಮ ರೇಷ್ಮೆ ಸಿರಿ ಉತ್ಪನ್ನ ಬಳಕೆ ಮಾಡಿ ಕರೆಕ್ಟಾಗಿ 10 ರಿಂದ 12 ದಿನಕ್ಕೆ ನೀವು ಕಟಾವು ಮಾಡಿ ಉಳುಕ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ತುಂಬ ಯೂಸ್ಫುಲ್ ಇದೆ. ಸೊ ಆದಷ್ಟು ಬಿಸಿಲಲ್ಲಿ ಹೊಡೆಯೋಕ್ಕೆ ಹೋಗ್ಬಿಡಿ. ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗಿನ ಜಾವ ಬೇಗ ಹೊಡೆದ್ಬಿಟ್ರೆ 4 ಅವರ್ ಮಳೆ ಇಲ್ದಿದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಸೊ ಆದಷ್ಟು ಬಿಸಿಲಲ್ಲಿ ಹೊಡೆದ್ರೆ ರಿಸಲ್ಟ್ ಕಡಿಮೆ ಕಾಣಿಸುತ್ತೆ. ನೋಡಿ, ಆದಷ್ಟು ಬೆಳಗ್ಗೆನೇ ಸ್ಪ್ರೇ ಮಾಡಿಬಿಡಿ. ಸೊ ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ.